ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ನಟ ದರ್ಶನ್. ಬೆನ್ನು ನೋವಿನ ಚಿಕಿತ್ಸೆಗೋಸ್ಕರ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ದರ್ಶನ್ಗೆ ಡಾಕ್ಟರ್ ಅಜಯ್ ಹೆಗಡೆ ಚಿಕಿತ್ಸೆಯನ್ನ ನೀಡಲಿದ್ದಾರೆ. ಈಗಾಗಲೇ ಶಸ್ತ್ರಚಿಕಿತ್ಸೆಗೆ ಕಡೆಗೂ ಒಪ್ಕೊಂಡಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ಸಂಕ್ರಾಂತಿ ಬಳಿಕ ಶಸ್ತ್ರಚಿಕಿತ್ಸೆ ಮಾಡೋಣ ಅಂತ ಹೇಳಿ ವೈದ್ಯರು ಕೂಡ ಹೇಳಿದ್ರಂತೆ. ಅದಕ್ಕೆ ದರ್ಶನ್ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ರು ಅನ್ನೋ ಮಾಹಿತಿ ಇದೆ. ಇವತ್ತು ಈ ಬೆನ್ನು ನೋವಿನ ಸಮಸ್ಯೆ ಕುರಿತಾಗಿ ಮತ್ತಷ್ಟು ತಪಾಸಣೆಗೊಳಗಾಗುವ ಸಲುವಾಗಿ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ. ಅದರ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಡಾಕ್ಟರ್ ಅಜಯ್ ಹೆಗಡೆ ಟ್ರೀಟ್ಮೆಂಟ್ ಕೊಡಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಇದೇನು ರೆಗ್ಯುಲರ್ ಅಂದ್ರೆ ರೂಟೀನ್ ಚೆಕಪ್ ಅಥವಾ ಸರ್ಜರಿಗೆ ಸಂಬಂಧಪಟ್ಟಂತೆ ಇವತ್ತೇನಾದ್ರೂ ಡೆವಲಪ್ಮೆಂಟ್ಸ್ ನಿರೀಕ್ಷೆ ಮಾಡಬಹುದಾ? ಸ್ಮಿತಾ, ಬಹಳ ಪ್ರಮುಖವಾಗಿ ಈಗಷ್ಟೇ ದರ್ಶನ್ ಅವರು ಕೂಡ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ. ಈಗಾಗಲೇ ಕಳೆದ ಹಲವು ದಿನಗಳಿಂದಲೂ ಕೂಡ ಅವರು ಆಪರೇಷನ್ಗೆ ಒಳಗಾಗ್ತಾರೆ ಅಂತೇಳಿ ಹೇಳಲಾಗ್ತಾ ಇತ್ತು. ಏನು ಜನವರಿ 4ನೇ ತಾರೀಕಂದು ಅಜಯ್ ಹೆಗ್ಡೆ ಅವರು ಕೊಟ್ಟಂತಹ ಮಾಹಿತಿಗಳ ಪ್ರಕಾರವಾಗಿಯೇ ಈಗಾಗಲೇ ಸಂಕ್ರಾಂತಿ ಬಳಿಕ ಅವರು ಆಪರೇಷನ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಬಹುತೇಕ ಅವರ ಆಪರೇಷನ್ ನಡೆಯೋದಿಲ್ಲ. ಬಹಳ ಪ್ರಮುಖವಾಗಿ ಆ ನರ್ವ್ ಅಂದರೆ ಬೆನ್ನಿನಲ್ಲಿರುವಂತಹ ನರ್ವ್ ರೂಟ್ ಬ್ಲಾಕೇಜ್ ಆಗಿರುವಂತಹ ಅಲ್ಲಿಗೆ ಸ್ಕ್ಯಾನಿಂಗ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಟೆಸ್ಟನ್ನು ಮಾಡ್ತಾರೆ. ಅದಾದ ಬಳಿಕ ಒಂದು ಇಂಜೆಕ್ಷನನ್ನು ಕೊಡ್ತಾರೆ. ಆ ಅಂದರೆ ಎಪಿಡೋರಿಯಲ್ ಇಂಜೆಕ್ಷನ್ ಅಂತ ಹೇಳ್ತಾರೆ. ಆ ಇಂಜೆಕ್ಷನ್ ಕೊಟ್ಟ ನಂತರದಲ್ಲಿ ಸುಮಾರು 3 ದಿನಗಳ ಕಾಲ ಅವರು ಒಂದು ಅಬ್ಸರ್ವೇಷನ್ ಇಡ್ತಾರೆ. ಪ್ರಮುಖವಾಗಿ ಆಪರೇಷನ್ ಮಾಡಲೇಬೇಕಾ ಅಥವಾ ಈ ಇಂಜೆಕ್ಷನ್ಗೆ ಅವರು ಯಾವ ರೀತಿಯಾಗಿ ವರ್ಕನ್ನು ಮಾಡ್ತಾರೆ, ಯಾವ ರೀತಿಯಾಗಿ ಅವರು ಆ ಒಂದು ಸ್ಪಂದನೆ ಎಲ್ಲ ಕೊಡ್ತಾರೆ. ಅದಾದ ನಂತರದಲ್ಲಿ ಅವ್ರಿಗೆ ಆಪರೇಷನ್ ಮಾಡಬೇಕಾ ಬೇಡವಾ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಡಾಕ್ಟರ್ ಬರ್ತಾರೆ. ಬಹುತೇಕ ಆ ಒಂದು ವೈದ್ಯರು ಕೂಡ ಹೇಳ್ತಾ ಇರೋ ಪ್ರಕಾರವಾಗಿ ಆಪರೇಷನ್ ಮಾಡಬೇಕಾದಂತಹ ಸ್ಥಿತಿ ಇದೆ ಅಂತೇಳಿ. ಸೊ ಹೀಗಾಗಿ ಅದಕ್ಕೂ ಮುನ್ನ ಒಂದು ಇಂಜೆಕ್ಷನ್ ಕೊಟ್ಟು ನೋಡುವಂತಹ ಕೆಲಸಕ್ಕೆ ಇವತ್ತು ಮುಂದಾಗ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಸುಮಾರು 3 ಗಂಟೆಗಳ ಕಾಲ ಅವರನ್ನು ಟೆಸ್ಟ್ಗೆ ಒಳಪಡಿಸ್ತಾರೆ. ಭಾಳ ಪ್ರಮುಖವಾಗಿ ಬೆಲ್ಲಿನ L5 ಇರ್ಬೋದು, S1 ಇರ್ಬೋದು, ಆ ಜಾಗಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಣ್ತಿದೆ. ಸೊ ಹೀಗಾಗಿ ಇವತ್ತು ಸುಮಾರು 3 ಗಂಟೆಗಳ ಕಾಲ ಡಾಕ್ಟರ್ ಅಜಯ್ ಹೆಗ್ಡೆ ಅವರು ಕೂಡ ಅವರನ್ನು ತಪಾಸಣೆಗೊಳಪಡಿಸ್ತಾರೆ. ಅದಾದ ಬಳಿಕ ಆಪರೇಷನ್ ಮಾಡಲೇಬೇಕಾದ ಸಂದರ್ಭದಲ್ಲಿ ಏನು ಒಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ. ಆ ಇಂಜೆಕ್ಷನ್ಗೆ ಒಂದು ರೀತಿಯಲ್ಲಿ ಕ್ಯೂರ್ ಆದಂತಹ ಕಂಡ್ರೆ ಆಪರೇಷನ್ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಆ ಇಂಜೆಕ್ಷನ್ಗೂ ಕೂಡ ಅವರು ಸ್ಪಂದಿಸಲಿಲ್ಲ ಅಂತಂದರೆ ಬಹುತೇಕ ಈ ವಾರದಲ್ಲಿ ಅವರಿಗೆ ಆಪರೇಷನ್ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಇವತ್ತು ಅವರು ಆ ತಪಾಸಣೆಗೆ ಬಂದಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ. ಪ್ರತಿಯೊಂದು ಪರೀಕ್ಷೆ ಮಾಡಲಾಗುತ್ತೆ. ಇದಾದ ಬಳಿಕ ಒಂದು ನಿರ್ಧಾರಕ್ಕೆ ಅಜಯ್ ಹೆಗ್ಡೆ ಬರ್ತಾರೆ. ಅದು ಆಪರೇಷನ್ ಮಾಡಬೇಕಾ ಬೇಡವಾ ಅನ್ನೋದು ಕೂಡ ತದನಂತರದಲ್ಲಿ ತಿಳಿಯುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ನಟ ದರ್ಶನ್. ಬೆನ್ನು ನೋವಿನ ಚಿಕಿತ್ಸೆಗೋಸ್ಕರ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ದರ್ಶನ್ಗೆ ಡಾಕ್ಟರ್ ಅಜಯ್ ಹೆಗಡೆ ಚಿಕಿತ್ಸೆಯನ್ನ ನೀಡಲಿದ್ದಾರೆ. ಈಗಾಗಲೇ ಶಸ್ತ್ರಚಿಕಿತ್ಸೆಗೆ ಕಡೆಗೂ ಒಪ್ಕೊಂಡಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ಸಂಕ್ರಾಂತಿ ಬಳಿಕ ಶಸ್ತ್ರಚಿಕಿತ್ಸೆ ಮಾಡೋಣ ಅಂತ ಹೇಳಿ ವೈದ್ಯರು ಕೂಡ ಹೇಳಿದ್ರಂತೆ. ಅದಕ್ಕೆ ದರ್ಶನ್ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ರು ಅನ್ನೋ ಮಾಹಿತಿ ಇದೆ. ಇವತ್ತು ಈ ಬೆನ್ನು ನೋವಿನ ಸಮಸ್ಯೆ ಕುರಿತಾಗಿ ಮತ್ತಷ್ಟು ತಪಾಸಣೆಗೊಳಗಾಗುವ ಸಲುವಾಗಿ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ. ಅದರ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಡಾಕ್ಟರ್ ಅಜಯ್ ಹೆಗಡೆ ಟ್ರೀಟ್ಮೆಂಟ್ ಕೊಡಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಇದೇನು ರೆಗ್ಯುಲರ್ ಅಂದ್ರೆ ರೂಟೀನ್ ಚೆಕಪ್ ಅಥವಾ ಸರ್ಜರಿಗೆ ಸಂಬಂಧಪಟ್ಟಂತೆ ಇವತ್ತೇನಾದ್ರೂ ಡೆವಲಪ್ಮೆಂಟ್ಸ್ ನಿರೀಕ್ಷೆ ಮಾಡಬಹುದಾ? ಸ್ಮಿತಾ, ಬಹಳ ಪ್ರಮುಖವಾಗಿ ಈಗಷ್ಟೇ ದರ್ಶನ್ ಅವರು ಕೂಡ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ. ಈಗಾಗಲೇ ಕಳೆದ ಹಲವು ದಿನಗಳಿಂದಲೂ ಕೂಡ ಅವರು ಆಪರೇಷನ್ಗೆ ಒಳಗಾಗ್ತಾರೆ ಅಂತೇಳಿ ಹೇಳಲಾಗ್ತಾ ಇತ್ತು. ಏನು ಜನವರಿ 4ನೇ ತಾರೀಕಂದು ಅಜಯ್ ಹೆಗ್ಡೆ ಅವರು ಕೊಟ್ಟಂತಹ ಮಾಹಿತಿಗಳ ಪ್ರಕಾರವಾಗಿಯೇ ಈಗಾಗಲೇ ಸಂಕ್ರಾಂತಿ ಬಳಿಕ ಅವರು ಆಪರೇಷನ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಬಹುತೇಕ ಅವರ ಆಪರೇಷನ್ ನಡೆಯೋದಿಲ್ಲ. ಬಹಳ ಪ್ರಮುಖವಾಗಿ ಆ ನರ್ವ್ ಅಂದರೆ ಬೆನ್ನಿನಲ್ಲಿರುವಂತಹ ನರ್ವ್ ರೂಟ್ ಬ್ಲಾಕೇಜ್ ಆಗಿರುವಂತಹ ಅಲ್ಲಿಗೆ ಸ್ಕ್ಯಾನಿಂಗ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಟೆಸ್ಟನ್ನು ಮಾಡ್ತಾರೆ. ಅದಾದ ಬಳಿಕ ಒಂದು ಇಂಜೆಕ್ಷನನ್ನು ಕೊಡ್ತಾರೆ. ಆ ಅಂದರೆ
ಎಪಿಡೋರಿಯಲ್ ಇಂಜೆಕ್ಷನ್ ಅಂತ ಹೇಳ್ತಾರೆ. ಆ ಇಂಜೆಕ್ಷನ್ ಕೊಟ್ಟ ನಂತರದಲ್ಲಿ ಸುಮಾರು 3 ದಿನಗಳ ಕಾಲ ಅವರು ಒಂದು ಅಬ್ಸರ್ವೇಷನ್ ಇಡ್ತಾರೆ. ಪ್ರಮುಖವಾಗಿ ಆಪರೇಷನ್ ಮಾಡಲೇಬೇಕಾ ಅಥವಾ ಈ ಇಂಜೆಕ್ಷನ್ಗೆ ಅವರು ಯಾವ ರೀತಿಯಾಗಿ ವರ್ಕನ್ನು ಮಾಡ್ತಾರೆ, ಯಾವ ರೀತಿಯಾಗಿ ಅವರು ಆ ಒಂದು ಸ್ಪಂದನೆಲ್ಲ ಕೊಡ್ತಾರೆ, ಅದಾದ ನಂತರದಲ್ಲಿ ಅವ್ರಿಗೆ ಆಪರೇಷನ್ ಮಾಡಬೇಕಾ ಬೇಡವಾ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಡಾಕ್ಟರ್ ಬರ್ತಾರೆ. ಬಹುತೇಕ ಆ ಒಂದು ವೈದ್ಯರು ಕೂಡ ಹೇಳ್ತಾ ಇರೋ ಪ್ರಕಾರವಾಗಿ ಆಪರೇಷನ್ ಮಾಡಬೇಕಾದಂತಹ ಸ್ಥಿತಿ ಇದೆ ಅಂತೇಳಿ. ಸೊ ಹೀಗಾಗಿ ಅದಕ್ಕೂ ಮುನ್ನ ಒಂದು ಇಂಜೆಕ್ಷನ್ ಕೊಟ್ಟು ನೋಡುವಂತಹ ಕೆಲಸಕ್ಕೆ ಇವತ್ತು ಮುಂದಾಗ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಸುಮಾರು 3 ಗಂಟೆಗಳ ಕಾಲ ಅವರನ್ನು ಟೆಸ್ಟ್ಗೆ ಒಳಪಡಿಸ್ತಾರೆ. ಭಾಳ ಪ್ರಮುಖವಾಗಿ ಬೆಲ್ಲಿನ L5 ಇರ್ಬೋದು, S1 ಇರ್ಬೋದು, ಆ ಜಾಗಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಣ್ತಿದೆ. ಸೊ ಹೀಗಾಗಿ ಇವತ್ತು ಸುಮಾರು 3 ಗಂಟೆಗಳ ಕಾಲ ಡಾಕ್ಟರ್ ಅಜಯ್ ಹೆಗ್ಡೆ ಅವರು ಕೂಡ ಅವರನ್ನು ತಪಾಸಣೆಗೊಳಪಡಿಸ್ತಾರೆ. ಅದಾದ ಬಳಿಕ ಆಪರೇಷನ್ ಮಾಡಲೇಬೇಕಾದ ಸಂದರ್ಭದಲ್ಲಿ ಏನು ಒಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ. ಆ ಇಂಜೆಕ್ಷನ್ಗೆ ಒಂದು ರೀತಿಯಲ್ಲಿ ಕ್ಯೂರ್ ಆದಂತಹ ಕಂಡ್ರೆ ಆಪರೇಷನ್ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಆ ಇಂಜೆಕ್ಷನ್ಗೂ ಕೂಡ ಅವರು ಸ್ಪಂದಿಸಲಿಲ್ಲ ಅಂತಂದರೆ ಬಹುತೇಕ ಈ ವಾರದಲ್ಲಿ ಅವರಿಗೆ ಆಪರೇಷನ್ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಇವತ್ತು ಅವರು ತಪಾಸಣೆಗೆ ಬಂದಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ. ಪ್ರತಿಯೊಂದು ಪರೀಕ್ಷೆ ಮಾಡಲಾಗುತ್ತೆ. ಇದಾದ ಬಳಿಕ ಒಂದು ನಿರ್ಧಾರಕ್ಕೆ ಅಜಯ್ ಹೆಗ್ಡೆ ಬರ್ತಾರೆ. ಅದು ಆಪರೇಷನ್ ಮಾಡಬೇಕಾ ಬೇಡವಾ ಅನ್ನೋದು ಕೂಡ ತದನಂತರದಲ್ಲಿ ತಿಳಿಯುತ್ತೆ. ಸ್ಮಿತಾ. ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ನಟ ದರ್ಶನ್. ಬೆನ್ನು ನೋವಿನ ಚಿಕಿತ್ಸೆಗೋಸ್ಕರ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ದರ್ಶನ್ಗೆ ಡಾಕ್ಟರ್ ಅಜಯ್ ಹೆಗ್ಡೆ ಚಿಕಿತ್ಸೆಯನ್ನು ನೀಡಲಿದ್ದಾರೆ. ಈಗಾಗಲೇ ಶಸ್ತ್ರಚಿಕಿತ್ಸೆಗೆ ಕಡೆಗೂ ಒಪ್ಕೊಂಡಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ಸಂಕ್ರಾಂತಿ ಬಳಿಕ ಶಸ್ತ್ರಚಿಕಿತ್ಸೆ ಮಾಡೋಣ ಅಂತ ಹೇಳಿ ವೈದ್ಯರು ಕೂಡ ಹೇಳಿದ್ರಂತೆ. ಅದಕ್ಕೆ ದರ್ಶನ್ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ರು ಅನ್ನೋ ಮಾಹಿತಿ ಇದೆ. ಇವತ್ತು ಈ ಬೆನ್ನು ನೋವಿನ ಸಮಸ್ಯೆ ಕುರಿತಾಗಿ ಮತ್ತಷ್ಟು ತಪಾಸಣೆಗೊಳಗಾಗುವ ಸಲುವಾಗಿ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ. ಅದರ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಡಾಕ್ಟರ್ ಅಜಯ್ ಹೆಗ್ಡೆ ಟ್ರೀಟ್ಮೆಂಟ್ ಕೊಡಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಇದೇನು ರೆಗ್ಯುಲರ್ ಅಂದ್ರೆ ರುಟೀನ್ ಚೆಕಪ್ ಅಥವಾ ಸರ್ಜರಿಗೆ ಸಂಬಂಧಪಟ್ಟಂತೆಯೇ ಇವತ್ತೇನಾದರೂ ಡೆವಲಪ್ಮೆಂಟ್ಸ್ ನಿರೀಕ್ಷೆ ಮಾಡಬಹುದಾ? ಸ್ಮಿತಾ, ಭಾಳ ಪ್ರಮುಖವಾಗಿ ಈಗಷ್ಟೇ ದರ್ಶನ್ ಅವರು ಕೂಡ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ. ಈಗಾಗಲೇ ಕಳೆದ ಹಲವು ದಿನಗಳಿಂದಲೂ ಕೂಡ ಅವರು ಆಪರೇಷನ್ಗೆ ಒಳಗಾಗ್ತಾರೆ ಅಂತೇಳಿ ಹೇಳಲಾಗ್ತಾ ಇತ್ತು. ಏನು ಜನವರಿ 4ನೇ ತಾರೀಕಂದು ಅಜಯ್ ಹೆಗ್ಡೆ ಅವರು ಕೊಟ್ಟಂತಹ ಮಾಹಿತಿಗಳ ಪ್ರಕಾರವಾಗಿಯೇ ಈಗಾಗಲೇ ಸಂಕ್ರಾಂತಿ ಬಳಿಕ ಅವರು ಆಪರೇಷನ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಬಹುತೇಕ ಅವರ ಆಪರೇಷನ್ ಹಿಡಿಯೋದಿಲ್ಲ. ಭಾಳ ಪ್ರಮುಖವಾಗಿ ಆ ನರ್ವ್ ಅಂದರೆ ಬೆನ್ನಿನಲ್ಲಿರುವಂತಹ ನರ್ವ್ ರೂಟ್ ಬ್ಲಾಕೇಜ್ ಆಗಿರುವಂತಹ ಅಲ್ಲಿಗೆ ಸ್ಕ್ಯಾನಿಂಗ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಟೆಸ್ಟನ್ನು ಮಾಡ್ತಾರೆ. ಅದಾದ ಬಳಿಕ ಒಂದು ಇಂಜೆಕ್ಷನನ್ನು ಕೊಡ್ತಾರೆ. ಆ ಅಂದರೆ ಎಪಿಡೋರಿಯಲ್ ಇಂಜೆಕ್ಷನ್ ಅಂತ ಹೇಳ್ತಾರೆ. ಆ ಇಂಜೆಕ್ಷನ್ ಕೊಟ್ಟ ನಂತರದಲ್ಲಿ ಸುಮಾರು 3 ದಿನಗಳ ಕಾಲ ಅವರು ಒಂದು ಅಬ್ಸರ್ವೇಷನ್ ಇಡ್ತಾರೆ. ಪ್ರಮುಖವಾಗಿ ಆಪರೇಷನ್ ಮಾಡಲೇಬೇಕಾ ಅಥವಾ ಈ ಇಂಜೆಕ್ಷನ್ಗೆ ಅವರು ಯಾವ ರೀತಿಯಾಗಿ ವರ್ಕನ್ನು ಮಾಡ್ತಾರೆ, ಯಾವ ರೀತಿಯಾಗಿ ಅವರು ಆ ಒಂದು ಸ್ಪಂದನೆಲ್ಲ ಕೊಡ್ತಾರೆ, ಅದಾದ ನಂತರದಲ್ಲಿ ಅವ್ರಿಗೆ ಆಪರೇಷನ್ ಮಾಡಬೇಕಾ ಬೇಡವಾ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಡಾಕ್ಟರ್ ಬರ್ತಾರೆ. ಬಹುತೇಕ ಆ ಒಂದು ವೈದ್ಯರು ಕೂಡ ಹೇಳ್ತಾ ಇರೋ ಪ್ರಕಾರವಾಗಿ ಆಪರೇಷನ್ ಮಾಡಬೇಕಾದಂತಹ ಸ್ಥಿತಿ ಇದೆ ಅಂತೇಳಿ. ಸೊ ಹೀಗಾಗಿ ಅದಕ್ಕೂ ಮುನ್ನ ಒಂದು ಇಂಜೆಕ್ಷನ್ ಕೊಟ್ಟು ನೋಡುವಂತಹ ಕೆಲಸಕ್ಕೆ ಇವತ್ತು ಮುಂದಾಗ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಸುಮಾರು 3 ಗಂಟೆಗಳ ಕಾಲ ಅವರನ್ನು ಟೆಸ್ಟ್ಗೆ ಒಳಪಡಿಸ್ತಾರೆ. ಭಾಳ ಪ್ರಮುಖವಾಗಿ ಬೆಲ್ಲಿನ L5 ಇರ್ಬೋದು, S1 ಇರ್ಬೋದು, ಆ ಜಾಗಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಣ್ತಿದೆ. ಸೊ ಹೀಗಾಗಿ ಇವತ್ತು ಸುಮಾರು 3 ಗಂಟೆಗಳ ಕಾಲ ಡಾಕ್ಟರ್ ಅಜಯ್ ಹೆಗ್ಡೆ ಅವರು ಕೂಡ ಅವರನ್ನು ತಪಾಸಣೆಗೊಳಪಡಿಸ್ತಾರೆ. ಅದಾದ ಬಳಿಕ ಆಪರೇಷನ್ ಮಾಡಲೇಬೇಕಾದ ಸಂದರ್ಭದಲ್ಲಿ ಏನು ಒಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ. ಆ ಇಂಜೆಕ್ಷನ್ಗೆ ಒಂದು ರೀತಿಯಲ್ಲಿ ಕ್ಯೂರ್ ಆದಂತಹ ಕಂಡ್ರೆ ಆಪರೇಷನ್ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಆ ಇಂಜೆಕ್ಷನ್ಗೂ ಕೂಡ ಅವರು ಸ್ಪಂದಿಸಲಿಲ್ಲ ಅಂತಂದರೆ ಬಹುತೇಕ ಈ ವಾರದಲ್ಲಿ ಅವರಿಗೆ ಆಪರೇಷನ್ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಇವತ್ತು ಅವರು ತಪಾಸಣೆಗೆ ಬಂದಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ. ಪ್ರತಿಯೊಂದು ಪರೀಕ್ಷೆ ಮಾಡಲಾಗುತ್ತೆ. ಇದಾದ ಬಳಿಕ ಒಂದು ನಿರ್ಧಾರಕ್ಕೆ ಅಜಯ್ ಹೆಗ್ಡೆ ಬರ್ತಾರೆ. ಅದು ಆಪರೇಷನ್ ಮಾಡಬೇಕಾ ಬೇಡವಾ ಅನ್ನೋದು ಕೂಡ ತದನಂತರದಲ್ಲಿ ತಿಳಿಯುತ್ತೆ. ಸ್ಮಿತಾ. ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ.